ಎಲ್ಲರಿಗೂ ಸುಸ್ವಾಗತ. ಹೊಸ ಚಾಪ್ಟರ್ ಶುರು ಮಾಡ್ತಿದ್ದೀವಿ ಇವತ್ತು, ಚಾಪ್ಟರ್ 12. ಎಸ್. ಈ ಚಾಪ್ಟರ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾವು ಇಲ್ಲಿವರೆಗೂ ಏನೇನು ಮಾಡಿದ್ವೋ ಅದನ್ನು ಒಂದ್ಸಲಿ ನೋಡ್ಬರೋಣ. ಯಾಕಂದರೆ ಈ ಹೊಸ ಚಾಪ್ಟ್ರಲ್ಲಿ ಹೊಸ ಕಾನ್ಸೆಪ್ಟ್ಗಳು ಜಾಸ್ತಿ ಇದ್ದಾವೆ. ಓಕೆ, ನಿಮ್ಮ ಲೆಫ್ಟ್ ಸೈಡಲ್ಲಿ ಏನಿದೆ, ಪದಗಳಿದೆ. ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ನೌನ್, ವರ್ಬ್, ಅಡ್ಜೆಕ್ಟಿವ್, ನಾಡ್ಜೆಕ್ಟಿವ್, ಎಡ್ಜೆಕ್ಟಿವ್. ಯಾವುದರಲ್ಲಿದೆ? ಫ್ಯೂಚರ್ ಟೆನ್ಸಲ್ಲಿದೆ. ಒಂದ್ಸಲಿ ನೋಡೋಣ. ಅಮೆದೆಸ್, ಅಮೆ ಅಂದರೆ ಮಳೆ. ತಬೆಮಸ್, ತಿಂತೀನಿ. ಅದನ್ನೇ ನೆಗೆಟಿವ್ ಹೇಳೋಣ. ಅಮೆಜ ಅರಿಮಸೇನ್, ಮಳೆ ಇಲ್ಲ. ತಬೆಮಸೇನ್, ತಿನ್ನಲ್ಲ. ನಾಡ್ಜೆಕ್ಟಿವ್. ಶಿಜುಕದೆಸ್, ನಿಶಬ್ದ. ಶಿಜುಕಜ ಅರಿಮಸೇನ್, ನಿಶಬ್ದ ಇಲ್ಲ. ತಕಾಯಿದೆಸ್, ತಕಾಯಿ ಅಂದರೆ ಎತ್ತರ ಇರ್ಬೋದು, ಇಲ್ಲ ಚೀಪ್ ಆಗಿದೆ ಅಂತ ಅನ್ಬೋದು. ತಕಾಕುನೈದೆಸ್. ಇವೆಲ್ಲ ನಾವು ಒಂದು ನಿಮಿಷ, ಯಾರು ಬಂದರು ಮತ್ತೆ? ಯಾರು ಬಂದರು? ಓಕೆ, ಇವರೇ. ಹಾಂ. ಇವೆಲ್ಲ ನಾವು ಇಲ್ಲಿವರೆಗೂ ನೋಡ್ಕೊಂಬಂದ್ವಿ. ನಾಮಪದ, ಕ್ರಿಯಾಪದ, ಅಡ್ಜೆಕ್ಟಿವ್. ಒಂದು ಪಾಸಿಟಿವಲ್ಲಿ ಹೇಳೋದು, ಇನ್ನೊಂದು ನೆಗೆಟಿವಲ್ಲಿ ಹೇಳೋದು. ಅವನ್ನೆಲ್ಲ ಫ್ಯೂಚರ್ ಕಾಲದಲ್ಲಿ ಹೇಳೋದು. ಆದರೆ ಈ ಚಾಪ್ಟ್ರಲ್ಲಿ, ಚಾಪ್ಟರ್ 12ಅಲ್ಲಿ ಏನು ಮಾಡ್ತೀವಿ? ಇವೆಲ್ಲವನ್ನ ಪಾಸ್ಟ್ ಟೆನ್ಸಲ್ಲಿ ಹೇಳ್ತೀವಿ, ಭವಿಷ್ಯದ ಕಾಲದಲ್ಲಿ ಹೇಳ್ತೀವಿ. ಉದಾಹರಣೆಗೆ, ಆಮೆ ದೆಸ್ ಇದ್ದಿದ್ದು ಆಮೆ ದೇಶಿತ ಆಗುತ್ತೆ. ಆಮೆ ದೇಷ್ಟ. ವರ್ಬ್ ಅಂತ ಬಂದರೆ ತಬೆಮಸ್ ಇದ್ದಿದ್ದು ನಿಮಗೆ ಗೊತ್ತಿದೆ, ಇದು ತಬೆಮಷ್ಟ. ನೆಗೆಟಿವ್ನ ಪಾಸ್ಟ್ ಟೆನ್ಸಲ್ಲಿ ಹೇಳೋಣ. ಅಮೆಜ ಅರಿಮಸೇನ್, ಅಮೆಜ ಅರಿಮಸೇನ್ ದೇಷ್ಟ, ಅರಿಮಸೇನ್ ದೇಷ್ಟ. ತಬೆಮಸೇನ್ ಇದ್ದು ತಬೆಮಸೇನ್ ದೇಶಿತ. ಆಯಿತಾ? ಇದು ನಮ್ಮ ನೌನು, ವರ್ಬು. ಈಗ ಅಡ್ಜೆಕ್ಟಿವ್, ನಾಡ್ಜೆಕ್ಟಿವ್ ಏನಾಗುತ್ತೆ? ಶಿಜುಕಾ ದೆಸ್, ಶಿಜುಕಾ ದೆಷ್ಟ. ಸೇಮ್ ಮೇಲಿನ ಥರನೇ ಅರ್ಥ ಹೇಳ್ತೀನಿ ಆಮೇಲೆ. ಶಿಜುಕಾ ದೆಷ್ಟ. ಶಿಜುಕಾ ಜ ಅರಿಮಸೇನ್ ಇದ್ದಿದ್ದು ಜ ಅರಿಮಸೇನ್ ದೇಷ್ಟ. ಈಗ ನೋಡಿ, ಇಲ್ಲಿ ತಕ ಇದ್ದಿದ್ದು ಈ ಯೋಗ ಏನು ಬರುತ್ತೆ? ಕತ್ತ ಬರುತ್ತೆ. ತಕ ಕತ್ತ. ಈಗ ತಕ ಕುನ ಇದ್ದಿದ್ದು ಕುನ ಕತ್ತ ಅಂತ ಬರುತ್ತೆ. ಕುನ, ಒಂದು ನಿಮಿಷ, ಕುನ ಕತ್ತ. ಕುನಕತ್ತ. ಮಳೆ ಇದೆ, ಮಳೆ ಇತ್ತು. ತಿಂತೀನಿ, ತಿಂದೆ. ಮಳೆ ಇಲ್ಲ, ಮಳೆ ಇರಲಿಲ್ಲ. ತಿನ್ನಲ್ಲ, ತಿನ್ನಲಿಲ್ಲ. ಅಡ್ಜೆಕ್ಟಿವ್ ಬಂದರೆ ನಿಶಬ್ದವಾಗಿದೆ, ನಿಶಬ್ದವಾಗಿತ್ತು. ನಿಶಬ್ದವಾಗಿಲ್ಲ, ನಿಶಬ್ದವಾಗಿರಲಿಲ್ಲ. ತಕಾಯಿ. ಇಲ್ಲಿ ಎತ್ತರ ಅಂತ ತಗೊಳ್ಳೋಣ. ಎತ್ತರ ಇದೆ, ಎತ್ತರ ಇತ್ತು. ಎತ್ತರ ಇಲ್ಲ, ಎತ್ತರ ಇರಲಿಲ್ಲ. ಇಲ್ಲೇನು ಅಂದರೆ ನಮ್ಮದು ಫೋಕಸ್ ಇಲ್ಲಿರಲಿ, ಈ ಅಡ್ಜೆಕ್ಟಿವ್ ಮೇಲೆ. ತಕಾಯಿ ಈ ಹೋಗ್ಬಿಟ್ಟು ಕತ್ತ ಬರುತ್ತೆ. ಕುನಾಯಿ ಹೋಗ್ಬಿಟ್ಟು, ಅಲ್ಲ ಬೇಡ, ಕುನಾಯಿ ಈ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಕತ್ತ ಬರುತ್ತೆ ನೆಗೆಟಿವಲ್ಲಿ. ಕುನಕತ್ತ. ಈ ರೂಲ್ಸ್ ನಿಮಗೆ ಅರ್ಥ ಆಯ್ತಾ ಹರ್ಷಿತಾ ಸರ್? ಹಾಂ ಸರ್, ಅರ್ಥ ಆಯ್ತು. ಹಾಂ. ಇವೆಲ್ಲ ಮಾಡಿಬಿಡ್ತೀರಾ, ನೌನು, ವರ್ಬ್, ಅಡ್ಜೆಕ್ಟಿವ್. ಈ ಅಡ್ಜೆಕ್ಟಿವೇ. ಈಗ ಉದಾಹರಣೆಗೆ ನಿಮಗೊಂದು ಎಸು ಇ ಕೊಡ್ತೀನಿ. ಎಸು ಇ ಅಂದ್ರೇನು? ಚಿಕ್ಕ ಏನತ್ತೆ, ನೆದಾಂಗ ಎಸು ಇದೆಸ್.
ಪ್ರೈಸು ಲೋ ಪ್ರೈಸು ಲೋ ಇದೆ. ಚಿಕ್ಕೆತ್ತನೋ ನೆದಾಂಗ ಎಸು ಇದೆ. ಸೊ ಇದು ಆ, ಇತ್ತು ಅಂತ ಹೇಳಿ, ಚೀಪ್ ಇತ್ತು ಅಂತ ಅಲ್ವಾ? ಎಸ್ ಇ ಚೀಪ್ ಹಾ ಇತ್ತು ಅನ್ನೋಕ್ಕೆ ಎಸ್ ಇತ್ತು. ಯಾಸುಯಿ ಈ ಅಡ್ಜೆಕ್ಟಿವ್ ಹಾಂ ಬರುತ್ತಲ್ವಾ ಸೆನ್ಸರ್? ಹಾಂ ಹೌದು. ಈ ಹಾ ತೆಗಿಬೇಕು. ದೆಶ್ತ ಅಲ್ಲ, ಇಲ್ಲಿದೆ ನೋಡಿ, ಅದಕ್ಕೆ ಇಲ್ಲಿ ಈ ತೆಗೆದ್ಬಿಟ್ಟು ಕತ್ತ ಹಾಕಬೇಕು. ಎಸ್ ಹಾ ಕತ್ತ ಕತ್ತ. ಹಾಂ ಎಸ್. ಯಾಸುಕತ್ತ. ಎಸ್ ಕತ್ತ ದೆಸ್. ಎಸ್ ಕತ್ತ ಯಾಸು ದೆಸ್. ಹಾಂ ಪಾಸಿಟಿವ್ ಆದ್ರೆ ಯಾಸುಕತ್ತ, ಹಾಂ ನೆಗೆಟಿವ್ ಆದ್ರೆ ಯಾಸು ಕುನಕತ್ತ. ಎಸ್ ಎಸ್ ಕುನ ಕತ್ತ. ಎಸ್ ಕುನ ಕತ್ತ. ಎಸ್ ಇಷ್ಟ ನೋಡಿ. ಸೊ ಈ ರೂಲ್ಸ್ ಗೊತ್ತಾಯಿತು. ಈಗ ಹೋಗೋಣ ಮೇನ್ ಚಾಪ್ಟರ್ಗೆ. ಎಸ್. ಸೊ ಈ ಚಾಪ್ಟ್ರಲ್ಲಿ ಎಂತೆಂಥ ವಾಕ್ಯಗಳನ್ನ ನೋಡ್ತೀವಿ ಅನ್ನೋದು ಇಲ್ಲಿ ಬರೆದಿದ್ದೀನಿ. ರಘು ಸರ್, ಸೆನ್ಸಿ ಒಂದ್ಸಲಿ ಓದ್ತೀರಾ? ಸೆನ್ಸಿ ಇದನ್ನ ಓದ್ತೀರಾ ಒಂದ್ಸಲಿ? ಓಕೆ. ನಿನ್ನೆ ಮಳೆ ಇತ್ತು. ನೋಡಿ, ಪಾಸ್ಟ್ ಟೆನ್ಸಲ್ಲಿ ಆಗೋಗಿರೋದು. ಹ್ಮ್. ಸೆಕೆಂಡ್. ನಿನ್ನೆ ಚಳಿ ಇತ್ತು. ಹಾಂ, ಮೂರನೇದು. ಒಕೊಯ್ದೋ ಕ್ಯೋಶೋಗಿಂತ ದೊಡ್ಡದು. ಮತ್ತೇನು ಕಲಿತೀವಿ ಅಂದರೆ ಈ ಚಾಪ್ಟ್ರಲ್ಲಿ ಎರಡು ಥಿಂಗ್ಸನ್ನ ಕಂಪೇರ್ ಮಾಡ್ತೀವಿ ನೋಡಿ. ಇಲ್ಲಿ ನಾವು ಗಿಂತ ಅಂತ ಉಪಯೋಗಿಸ್ಬಿಟ್ಟು, ಏನಿದು ಏಜೆಂಟು, ಎರಡು ನೌನನ್ನ ಕಂಪೇರ್ ಮಾಡ್ತೀವಿ. ಅದೇ ಥರ ಜಾಪನೀಸಲ್ಲಿದೆ. ಹೊಕ್ಕಾಯ್ದೋ ಹೊಕ್ಕಾಯ್ದೋ ಕ್ಯೂಶುಗಿಂತ ದೊಡ್ಡದು. ನಾವು ಇಲ್ಲಿವರೆಗೂ ಏನು ಹೇಳೋದು ಕಲ್ತಿದ್ವಿ? ಹೊಕ್ಕಾಯ್ದೋ ದೊಡ್ಡದು. ಇದು ಇದಕ್ಕಿಂತ ದೊಡ್ಡದು ಅನ್ನೋದನ್ನ ಈ ಚಾಪ್ಟ್ರಲ್ಲಿ ಕಲಿತೀವಿ. ನೆಕ್ಸ್ಟ್, ಫುಟ್ಬಾಲ್ ಮತ್ತೆ ಬೇಸ್ಬಾಲ್ ಯಾವುದು ಇಂಟ್ರೆಸ್ಟಿಂಗ್? ಯಾವುದು ಇಂಟ್ರೆಸ್ಟಿಂಗು? ಮತ್ತೆ ಇಲ್ಲೂ ಅಷ್ಟೇ ಕಂಪೇರ್ ಮಾಡೋದು, ಯಾವುದು ಯಾವ್ದು ಇಂಟ್ರೆಸ್ಟಿಂಗು ಅಂತ. ಸೊ ಇವೆರಡರಲ್ಲಿ ಯಾವ್ದು ಇಂಟ್ರೆಸ್ಟಿಂಗು ಅಂತ. ಫುಟ್ಬಾಲ್ ಇಂಟ್ರೆಸ್ಟಿಂಗ್. ಸೊ ಫುಟ್ಬಾಲೇ ಇಂಟ್ರೆಸ್ಟಿಂಗು. ಫುಟ್ಬಾಲೇ ಫುಟ್ಬಾಲ್ ಇಂಟ್ರೆಸ್ಟಿಂಗು ಅಂತೀವಿ, ಇಲ್ಲ ಫುಟ್ಬಾಲ್ ಇಂಟ್ರೆಸ್ಟಿಂಗು. ಸೊ ಅದನ್ನು ನೋಡ್ತೀವಿ ಯಾವ ಥರ ಅಂತ. ಸೇಮ್ ಕನ್ನಡನೇ, ಗ್ರಾಮರ್. ಆಮೇಲೆ 5ನೇದು, ಕ್ರೀಡೆಯಲ್ಲಿ ಯಾವುದು ನಂಬರ್ ಒನ್ ಇಂಟ್ರೆಸ್ಟಿಂಗು? ಸೊ ಅಂದರೆ ಈಗ ಸ್ಪೋರ್ಟ್ಸು, ಕ್ರೀಡೆ ಅಂದರೆ ಭಾಳಷ್ಟಿದಾವಲ್ವಾ. ಕ್ರಿಕೆಟ್ ಆಗಿರ್ಬೋದು, ಬೇಸ್ಬಾಲು. ಸೊ ಅದನ್ನು ಯಾವ ಥರ ಹೇಳೋದು ಜಾಪನೀಸಲ್ಲಿ, ಇವನ್ನೆಲ್ಲ ಈ ಚಾಪ್ಟ್ರಲ್ಲಿ ನೋಡ್ತೀವಿ. ಎಸ್. ಸೊ ಫಸ್ಟ್ ಇಲ್ಲಿಂದ ಬರ್ತೀನಿ. ಇದು ಫಸ್ಟೇದು ಹೇಳಿದೆ, ನಿನ್ನೆ ಮಳೆ ಇತ್ತು. ಇತ್ತು ನೌನಿಗೆ ಏನು ಬರಬೇಕು? ದೆಷ್ಟ ಹಾಕಬೇಕು. ದೆಶಿತ ನೌನಿಗೆ. ಸೊ ಇಲ್ಲಿ ಚಳಿ ಇತ್ತು. ನಾವು ಚಳಿ, ಇದು ನೌನು ಕನ್ನಡದಲ್ಲಿ. ಜಾಪನೀಸಲ್ಲಿ ಚಳಿಗೆ ಸಮುಯಿ ಅಂತಾರೆ. ಸಮುಯಿ ಅಂತಾರೆ. ಸಮುಯಿ ಇದು ಈ ಅಡ್ಜೆಕ್ಟಿವ್. ಸಮುಯಿ ದೆಸ್, ಚಳಿ ಇದೆ. ಸೊ ಇದನ್ನು ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು ಅಂದರೆ, ಚಳಿ ಇತ್ತು ಅನ್ನೋದಕ್ಕೆ ಸಮುಕತ್ತ. ಸಮುಕತ್ತ ದೆಸ್. ಅದು. ನೆಕ್ಸ್ಟ್ ಇಲ್ಲಿ ಎನ್ನುವ ಯೊರಿ ಅಡ್ಜೆಕ್ಟಿವ್ ದೆಸ್. ಸೊ ಎನ್ನಂದರೆ ಇಲ್ಲಿ ಹೊಕ್ಕಾಯ್ದೋ ಅಂತ ತಗೊಳ್ಳೋಣ. ಹೊಕ್ಕಾಯ್ದೋವ ಕ್ಯೂಶು ಯೊರಿ ದೊಡ್ಡದು. ಓಕಿ ದೆಸ್. ಇಷ್ಟೇ. ಸೊ ಇಲ್ಲಿ ಗಿಂತ ಅಂತ ಬಂತು. ಗಿಂತಾಗೆ ಯೊರಿ. ಹೊಕ್ಕಾಯ್ದೋವ ಕ್ಯೂಶು ಯೊರಿ ಓಕಿ ದೆಸ್. ಇದಾಯ್ತಾ? 3. ಸೊ 4ನೇದು ಯಾವ ಥರ ಅಂದರೆ ಫುಟ್ಬಾಲು ಬೇಸ್ಬಾಲು. ಫುಟ್ಬಾಲಿಗೆ ಸಕ್ಕ ಅಂತೀವಿ. ಫಾರ್ಮುಲಾ ಬರೋಣ, ಸೂತ್ರ ಬರೋಣ. ಎನ್ನುವ ಅಲ್ಲ, ಮತ್ತೆ ಅಲ್ವಾ. ಎನ್ನುತ್ತೋ, ಮತ್ತೆ ಎನ್ನುವನ್ನುತ್ತೋ ಎಂಟುತೋ. ಇದರಲ್ಲಿ ದೊಚ್ಚಿರಾಗ ಅಡ್ಜೆಕ್ಟಿವ್, ಫಾರ್ಮುಲಾ ಅಡ್ಜೆಕ್ಟಿವ್ ಎಸ್. ಸೊ ಇಲ್ಲಿ ಉದಾಹರಣೆ ತೊಗೊಳೋದಾದರೆ, N1 ಅಂದರೆ ಯಾವುದು?
ಫುಟ್ಬಾಲು. ಸಕ್ಕಾವ ಸಕ್ಕಾತೋ ಇದು ಮತ್ತೆ ಬೇಸ್ಬಾಲ್. ಯಕ್ಯೂ ಸಕ್ಕಾತೋ ಯಕ್ಯೂತೋ ಯಾವುದು? ದೊಚ್ಚಿರಾಗ ಅಡ್ಜೆಕ್ಟಿವ್ ಇಂಟ್ರೆಸ್ಟಿಂಗ್ ಒಮೋಶಿರೈ ಅಂತ. ದೊಚ್ಚಿರಾಗ ಒಮೋಶಿರೋ ಇದೆಸ್ಕಾ? ಅವಾಗ ನೀವು ಇದಕ್ಕೆ ಆನ್ಸರು, ಇದು ಕ್ವಶನ್ ಆದರೆ ಡೆಸ್ಕಾ ಆನ್ಸರ್ ಏನು? ಫುಟ್ಬಾಲೇ ಇಂಟ್ರೆಸ್ಟಿಂಗು. ಆವಾಗ ಎನ್ನುವನ್ನು ಇಲ್ಲಿ ಎನ್ನುವನ್ನು ಹೋಗ ಓಮಶಿರೋ ಇದೆಸ್. ಸೊ ಅಡ್ಜೆಕ್ಟಿವ್ ಇದೆಸ್. ಸೊ ಈ ಸೌಂಡ್ ನೆನ್ಪಿಟ್ಕೊಳ್ಳಿ. ನೌನ್ ಬಂದರೆ ನೋ ಹೋಗ, ಇಲ್ಲಿ ಎ ಅಂತೀವಿ ನಾವು, ಫುಟ್ಬಾಲೇ ಇಂಟ್ರೆಸ್ಟಿಂಗು. ಅದೇ ಥರ ಇವರು ನೋ ಹೋಗ ಓಮಶಿರೋ ಇದೆಸ್. ಸೊ ಇದು ನಮ್ಮ ಸೂತ್ರಗಳು. ಎಸ್. ಆಮೇಲೆ ಇದರಲ್ಲಿ ಸ್ಪೋರ್ಟ್ಸಲ್ಲಿ ಯಾವುದು ನಂಬರ್ 1 ಇಂಟ್ರೆಸ್ಟಿಂಗು? ಸೊ ಇಲ್ಲಿ ಗೊತ್ತು, ಅಲ್ಲಿ ಅಂದರೆ ದೇ ಅಂತ ಹೇಳಬೇಕು ಅಂತ, ಅದರಲ್ಲಿ. ಸೊ ಸ್ಪೋರ್ಟ್ಸು ದೇ ಯಾವುದು? ದೊಚ್ಚಿರಾಗ ಮಾಮೂಲಿದೆ ಅಡ್ಜೆಕ್ಟಿವ್. ದೊಚ್ಚಿರಾಗ ಒಮೋಶಿರೋ ಇದೆಸ್ಕಾ? ಸೊ ನಂಬರ್ 1 ಅಂದರೆ ಇಲ್ಲಿ ಇಚ್ಚಿಬಾನ್ ಅಂತ ಹಾಕಬೇಕು. ಇಚ್ಚಿಬಾನ್ ಒಮೋಶಿರೋ ಇದೆಸ್ಕಾ? ಜಸ್ಟ್ ಹಂಗೆ ತಲೆಯಲ್ಲಿರಲಿ. ಈಗ ಸೆಂಟೆನ್ಸ್ನ ನೋಡ್ತಾ ಹೋಗ್ತೀವಿ, ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಈ ಚಾಪ್ಟರ್ನ ಗ್ರಾಮರ್. ಎಸ್. ಪಾಸ್ಟ್ ಟೆನ್ಸ್ ನೋಡ್ತೀವಿ, ಕಂಪೇರ್ ಮಾಡ್ತೀವಿ, ಆಮೇಲೆ ಒಂದು ಏನಿರುತ್ತೆ, ಯಾವುದೋ ಒಂದು ಫೀಲ್ಡ್ ತೊಗೊತೀವಿ, ಅದರಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ಇದೆ, ಯಾವುದು ಇಷ್ಟ ಇದೆ ಅಂತ ಹೇಳ್ತೀವಿ. ಉದಾಹರಣೆಗೆ ಸ್ಪೋರ್ಟ್ಸಲ್ಲಿ ಯಾವುದು ಇಷ್ಟ, ಎಸ್ ಅಂತ ಹೇಳ್ತಾ, ಎಸ್ ವೊಕ್ಯಾಬ್ಯುಲರಿ ಯಾರು ಓದ್ತೀರಾ ಫಸ್ಟು? ಚೈತ್ರ ಸರ್. ಕಾಂತಾನ್ನ ಈಸಿ. ಎಸ್. ಚಿಕಾಯ್ ಹತ್ರ, ನಿಯರ್. ಎಸ್. ತೋಯ್ ತೋಯ್ ದೂರ, ಫಾರ್. ಎಸ್. ತೋಯ್. ಹಯಾಯಿ ಎಸ್. ಫಾಸ್ಟ್, ಅರ್ಲಿ, ಬೇಗ. ಬೇಗನೂ ಬರುತ್ತೆ, ವೇಗನೂ ಬರುತ್ತೆ. ಅದು ಸಂದರ್ಭ ನೋಡಿ ನಾವು ಅರ್ಥ ಮಾಡ್ಕೋಬೇಕು. ಬೇಗ ಅಂದರೆ ಸ್ಪೀಡು, ವೇಗ ಅಂದರೆ ಸ್ಪೀಡು, ಬೇಗ ಅಂದರೆ ಬೇಗ ಬಾ ಅಂತೀವಲ್ಲ ನಾವು. 8 ಗಂಟೆಗೆ. ಒಸೋಯಿ ಸ್ಲೋ, ಲೇಟ್. ಓಯ್ ಓಯ್ ಮೆನಿ, ತುಂಬ ಜನ. ಜಾಸ್ತಿ. ತುಂಬ ಅಂತ. ಸೊ ಜನ ಬಗ್ಗೆ ಮಾತಾಡ್ಬೇಕಾದ್ರೆ ಓಯ್ ಅಂತೀವಿ. ಸೊ ಹಿತೋಗ ಓಯ್ ಇದೆಸ್. ಎಸ್. ಈಗ ನೀವು ನೋಡಿದ್ರಲ್ಲ ಈ ಪದಗಳು, ಯಾವುದದು ಪಾರ್ಟ್ಸ್ ಆಫ್ ಸ್ಪೀಚ್? ಇದು ನಾ ಅಡ್ಜೆಕ್ಟಿವ್ ಮತ್ತೆ ಈ ಅಡ್ಜೆಕ್ಟಿವ್. ಎಸ್, ಎಕ್ಸಾಕ್ಟ್ಲಿ. ಇದು ಗೊತ್ತಾದರೆ ಸಾಕು ನಮಗೆ. ಓಕೆ, ನೆಕ್ಸ್ಟು ರಘುಸನ್. ಸುಕುನಾಯ್. ಸುಕುನಾಯ್. ಫ್ಯೂ ಪೀಪಲ್. ನಾವು ಕನ್ನಡದಲ್ಲಿ ಕಮ್ಮಿ ಜನ ಕಮ್ಮಿ. ಹಿತೋಗ ಸುಕುನಾಯ್ ಇದೆ. ನೆಕ್ಸ್ಟ್ ಹಿತೋಗ. ಜನ. ಹಿತೋ ಅಂದರೆ ಇಲ್ಲಿ ಜನ, ಮನುಷ್ಯ. ಆ್ಯಕ್ಚುಲಿ ಅವರು ಮನುಷ್ಯಗೂ ವ್ಯಕ್ತಿ ಅಲ್ವಾ? ನಾವು ಹಿತೋ ಅಂದರೆ ವ್ಯಕ್ತಿ ಅಂತ ಅಲ್ಲ ನೋಡಿದ್ದು. ಇಲ್ಲಿ ಜನ ಅಂತಲೂ ಅನ್ಕೊಬೇಕು, ಭಾಳಷ್ಟು ಮೀನಿಂಗ್ ಇದೆ. ವ್ಯಕ್ತಿ, ಜನ. ಸೊ ಹಿತೋಗ ಹೋಗಿ ಅಂದರೆ ಜನ ಜಾಸ್ತಿ. ಅತತಕಾಯ್. ಎಸ್, ಅತತಕಾಯ್. ಬಿಸಿ, ವಾರ್ಮ್. ಎಸ್, ಅತತಕಾಯ್. ನೆಕ್ಸ್ಟ್ ಸುಜೋಶಿ. ಬಿಸಿ ಅನ್ನೋಕ್ಕಿಂತ ಬೆಚ್ಚಗೆ ಅಂತ ಹೇಳಬೇಕು. ನೋಡೋಣ ಸೆಂಟೆನ್ಸ್ ಬಂದಾಗ. ಸುಜೋಶಿ. ಯಾಕಂದರೆ ಬಿಸಿಗೊಂದು ವರ್ಡ್ ಇದೆ, ಅತ್ಸುಯಿ ಅಂತ. ಸುಜೋಶಿ. ಸರಿ, ಸುಜೋಶಿ.
ಸುಜುಶಿ 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 ಬಂತೀಗ ಎಸ್. ಸುಜುಶಿ. ಸೊ ತಂಪು ಅಂತ. ಹಾಂ. ಸೊ ವೆದರ್ ಬಗ್ಗೆ ಮಾತಾಡ್ತೀವಿ ಇದು. ಅಮಾಯಿ ಹ್ಞೂ ಸ್ವೀಟ್ ಸಿಹಿ. ಸಿ ಎಸ್ ಕರಾಯ್ ಎಸ್. ಆಟ್ ಸ್ಪೈಸಿ. ಆಟ್ ಅಂದರೆ ಖಾರ. ಖಾರ ಖಾರ ಎಸ್. ಒಮೋಯ್ ಹಾಂ ತೂಕ ಇವಿ ಭಾರ. ಭಾರ ಭಾರ ಬಗ್ಗೆ ಎಸ್ ಭಾರ. ಓಕೆ ಸಾಕು. ಕರುಯ್ ಇದನ್ನೇ ಬಿಡಿ. ಹಾಂ ಸರಿ. ಕರುಯ್ ಕರುಯಿ ಕರುಯಿ ಲೈಟ್ ಅಂದರೆ ಹಗುರ. ಹಗುರ. ಹಗುರ ಬಗ್ಗೆ ಮಾತಾಡ್ತೀವಿ ಎಸ್. ಅಂದರೆ ಇವೆಲ್ಲ ವೆಯ್ಟ್ ಬಗ್ಗೆ ಮಾತಾಡಿದ್ದು. ಓಕೆ ನೆಕ್ಸ್ಟು ಇವರು ಯಾರು ಕಲೆ ಸರ್. ಹಾಂ ಕೇಳಿಸ್ತಿಲ್ವಾ ಸಂಜೆ? ಸ್ವಲ್ಪ ಜೋರಾಗಿ. ಈ ಎಸ್. ಕೋಹಿಗ ಹಾಂ ಕೋಹಿಗ ಅಂದ್ರೆ ಕಾಫಿ ಪ್ರಿಪೇರ್ ಏನಂತ ಕೋಹಿಗ ಈದೆಸ್. ಸೊ ನೋಡಿ ಇಲ್ಲಿ ಹೀಗೆ ಭಾಳಷ್ಟು ಮೀನಿಂಗ್ ಇದೆ. ಒಂದು ನಾವು ಇಲ್ಲಿ ತನಕ ನೋಡಿರೋದೇನೋ ಈದೆಸ್ ಚೆನ್ನಾಗಿದೆ ಅಂತಲ್ವಾ. ಇಲ್ಲಿ ಕೋಹಿಗ ಈದೆಸ್ ಅಂದರೆ ನಿಮ್ಗೆ 2 ಆಪ್ಷನ್ ಇರುತ್ತೆ. ಕೋಹಿ ಬೇಕೋ ಚಹಾ ಬೇಕಾ ಅಂತ. ನನಗೆ ಕಾಫಿ ಬೇಕು ಅನ್ನುವಾಗ ಈ ಅಂತ ಬಳಸ್ತಾರೆ. ಕೋಹಿಗ ಈದೆಸ್ ಚೆನ್ನಾಗಿದೆ ಅಂತಲ್ಲ ಇಲ್ಲಿ, ನಂಗೆ ಇದು ಬೇಕು ಅಂತ, ಇದು ಓಕೆ ಅಂತ. ಸೊ ಇದು ಅರ್ಥ ಒಂದು ಓಕೆ ಅಂತಲೂ ಬರುತ್ತೆ. ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ, ಮುಂದೆ ನೋಡೋಣ, ಅದು ಬರುತ್ತೆ. ನೆಕ್ಸ್ಟ್ ಕಿಸೆಟ್ಸು. ಕಿಸೆಟ್ಸು ಅಂದ್ರೆ ಸೀಸನ್ಸ್ ಅಂತ, ಮಳೆಗಾಲ ಚಳಿಗಾಲ ಈ ತರ ಸೀಸನ್ಸ್. ಕಿಸೆಟ್ಸು. ಹರು ಹಾಂ ಮಳೆಗಾಲ. ಹಾಂ ನತ್ಸು ಸಮರ್ ಬೇಸಿಗೆಗಾಲ. ಹ್ಞೂ ಅಕ್ಕಿ ಹ್ಞೂ ಚಳಿಗಾಲ. ಆಟಮ್ ಅಂದ್ರೆ ಅದೇನಂದ್ರಲ್ಲಿ ಇಲ್ಲ ಅನ್ಸೋದು. ಅದು ಏನೋ ಅಂತಾರೆ ಅಂದರೆ ವರ್ಷ ಎಂತ ಎಲೆ ಉದ್ರೋದು. ಯಾರಿಗಾರು ಗೊತ್ತಾ? ತುಂತೂರು ಏನಂತಾರಪ್ಪ ಗೊತ್ತಿಲ್ಲ. ನೆಕ್ಸ್ಟ್ ಫುಯು. ಫುಯು ಅಂದ್ರೆ ಚಳಿಗಾಲ. ಎಸ್. ಬೆಂಕಿ. ಇನ್ನೊಂದ್ಸಲ ಓದಿ, ಇನ್ನೊಂದ್ಸಲ ಏನು ಫುಯು. ಫುಯು ಎಸ್. ಓಕೆ ನೆಕ್ಸ್ಟು ಓಕೆ ಇದು ಓದ್ಬಿಡಿ ನೀವೇ. ಬೆಂಕಿ ಅಂದ್ರೆ ವೆದರ್. ಅಮ್ಮೆ. ಅಮ್ಮೆ ಅಂದ್ರೆ ಮಳೆಗಾಲ, ಮಳೆ ಬರ್ತಿರೋದು. ಮಳೆಗಾಲ ಅಲ್ಲ, ಮಳೆ. ಮಳೆ ಎಸ್. ಯುಕಿ ಅಂದ್ರೆ ಹಿಮ. ಸ್ನೋ ಎಸ್. ಕುಮೋರಿ. ಕುಮೋರಿ ಅಂದ್ರೆ ಮೋಡ, ಕವಿದ ಮೋಡ. ಅಷ್ಟೇ, ಮೋಡ. ಕುಮೋರಿ ಎಸ್. ಓಕೆ ನಿಂದಾಯ್ತು. ನೆಕ್ಸ್ಟ್ ಹರ್ಷಿತಾ ಸರ್. ಹೊತೆರು. ಎಸ್ ಹೊತೆರು. ಹೋಟೆಲ್. ಕೂಕೋ. ಸೂಪರ್ ಬಂತು ನೋಡಿ, ತಿರ್ಗಾ ಅಕ್ಷರ. ಎಸ್ ಕೂಕೋ. ಏರ್ಪೋರ್ಟ್. ಉಮಿ ಎಸ್. ಸಮುದ್ರ. ಸೆಕಾಯ್. ವರ್ಲ್ಡ್ ಪ್ರಪಂಚ. ಪಾರ್ಟಿ ಮಾಡ್ತೀನಿ. ಪಾತಿಯೋ ಶಿಮಸ್. ಮತ್ಸುಯಿ. ಸರಿ. ಮತ್ಸುರಿ. ಎಸ್ ಮತ್ಸುರಿ ಇಲ್ಲ ಮತ್ಸುರಿ. ಓ ಯಾಕೆ ಹೇಳ್ತೀವಿ ಹೇಳಿ? ಅದೇ ಸ್ವಲ್ಪ ಪೊಲೈಟ್ ಆಗಿ ಹೇಳಕ್ಕೆ, ಸ್ವಲ್ಪ ರೆಸ್ಪೆಕ್ಟ್ಫುಲ್ ಆಗಿ ಹೇಳಕ್ಕೆ, ಹಬ್ಬ ಬಗ್ಗೆ ಮಾತಾಡೋಲ್ಲ. ಮತ್ಸುರಿ. ನೆಕ್ಸ್ಟ್ ಸುಕಿಯಾಕಿ. ಸುಕಿಯಾಕಿ ಅದೇ ಜಾಪನೀಸ್ ಡಿಶ್ಶು.
ಯಾವ ಥರ ಟ್ರೈ ಮಾಡಿದ್ದೀರಾ ಜಪಾನೀಸ್ ಡಿಶ್ ಜಪಾನಲ್ಲಿ? ಇಲ್ಲ ಸೆನ್ಸೆ. ಹೋಗಲ್ವಾ ರೆಸ್ಟೋರೆಂಟಿಗೆಲ್ಲ? ಆ, ಹೋಗ್ತೀವಿ, ಜಸ್ಟ್ ಕೋಕೋ ಕರಿ ಒಂದೇ ಇಷ್ಟ ಆಗೋದು. ಹಾಂ, ಖೋ ಕರಿ. ಸರಿ ಸರಿ. ವೆಜ್ಜಾ ನಾನ್ ವೆಜ್ಜಾ ನೀವು? ನಾನ್ ವೆಜ್. ಓಕೆ ಓಕೆ. ಆದರೆ ಇದು ಫ್ಯಾಮಿಲಿ ಚಿಕ್ಕಿಯಲ್ಲಿ ಹಾ ಸಾರಿ ಫ್ಯಾಮಿಲಿ ಮಾರ್ಟ್ ಅಂತ ಇರಬೇಕಲ್ಲ, ಹಾ ಫ್ಯಾಮಿಲಿ ಮಾರ್ಟ್ ಇದೆ. ಅಲ್ಲಿ ಫ್ಯಾಮಿಲಿ ಚಿಕ್ಕಿ ಅಂತ ಸಿಗುತ್ತೆ ನೋಡಿ, ಚೆನ್ನಾಗಿದೆ. ಫ್ಯಾಮಿಲಿ ಓಕೆ, ಚಿಕ್ಕಿ ಅಂತ ಟ್ರೈ ಮಾಡಿ ನೋಡಿ. ಟ್ರೈ ಮಾಡ್ತೀವಿ. ಹೈ. ಹ್ಮ್. ಯಾರು ತಿಂದಿದ್ದೀರಾ? ಚೈತ್ರ ಸನ್, ರಘು ಸನ್? ಹಾ ಸೆನ್ಸೆ, ಟೆಂಪುರ ರಾಮೆನ್ ಟ್ರೈ ಮಾಡಿದೀನಿ. ವೆಜ್ ನಾವು ಆದ್ರೂ ಟ್ರೈ ವೆಜ್ಜಾ ನೀವು? ಮಾಡಿದೀನಿ. ಅಂದ್ರೆ ವೆಜಿಟೇಬಲ್ಸ್ ಇರುವಂತದ್ದು ಟ್ರೈ ಓಕೆ ಮಾಡಿದೀನಿ. ಓಕೆ. ರಘು ಸನ್ ವೆಜ್ಜಾ ನಾನ್ ವೆಜ್ಜಾ? ನನ್ನ ಸಂಜೆ. ನಾನ್ ವೆಜ್ಜಾ? ಅದೇ ಈ ಫ್ಯಾಮಿಲಿ ಚಿಕ್ಕಿ ಟ್ರೈ ಮಾಡಿ, ಫ್ಯಾಮಿಲಿ ಮಾರ್ಟಲ್ಲಿ ಸೂಪರಾಗಿರುತ್ತೆ. ಹೌದು. ಫ್ಯಾಮಿಲಿ ಚಿಕ್ಕಿ ಅಂತ. ಹೈ. ಬ್ಯಾಕ್ ಟು ಹೈ. ಸಶಿವಿ, ಸಶಿಮಿ. ಎಸ್. ಸುಶಿ, ಸಾರಿ. ಸಶಿಮಿ, ಅದೇ ಇದು ಅದಾಯ್ತು. ರಾ ಫಿಶ್. ಅದಾಯ್ತು. ನೆಕ್ಸ್ಟ್ ಸುಶಿ, ಇನ್ನೊಂದ್ಸರಿ. ಸುಶಿ, ಸುಶಿ. ಸುಶಿ. ಸುಶಿ ಅಲ್ಲ, ಸುಶಿ. ಸುಶಿ, ಅಷ್ಟೇ. ಸುಶಿ. ಓ ಸುಶಿ. ಟೆಂಪುರ, ಟೆಂಪುರ, ಫು ಅಲ್ಲ, ಪು. ಟೆಂಪುರ. ಪೂ, ಟೆಂಪುರ, ಎಸ್. ಟೆಂಪುರ. ಓಕೆ. ಇದು ಇಷ್ಟು ಮಾಡಿ. ಬತಾ ಬು. ಬಟಾನಿಕು, ಬುತಾನಿಕು, ಎಸ್. ಬುತಾನಿಕು. ಬುತಾನಿಕು. ಹ್ಞೂ. ತೋರಿನಿಕು, ತೋರಿನಿಕು. ತೊರಿನಿಕು. ಎಸ್. ಗಿ ಮತ್ತೆ ಗ್ಯೂ, ಎಸ್. ಗ್ಯೂನಿಕು, ಗ್ಯೂನಿಕು, ಎಸ್. ಗ್ಯೂನಿಕು. ಗ್ಯೂನಿಕು. ಓಕೆ. ನೆಕ್ಸ್ಟು ಯಾರೋ ಚೈತ್ರ ಸರ್. ಸೆನ್ಸೆ, ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇರೋದಷ್ಟೇ, ನೀವು ಯಾ ಟ್ರೈ ಮಾಡಿದ್ದೀರಾ ಸೆನ್ಸೆ ಡಿಶಸ್ ಅಲ್ಲಿ? ಎಲ್ಲದು ಜಪಾನ್. ಇಲ್ಲಿದೆಯಲ್ಲ ಎಲ್ಲದು. ಓಕೆ ಓಕೆ. ನಾನು ನನಗೆ ಮಾಡೋಕ್ಕೂ ಬರ್ತಿರಲಿಲ್ಲ ಅಡುಗೆ. ಮತ್ತು ಇಂಡಿಯನ್ ಹೋಟೆಲು ಚೆನ್ನಾಗಿರಲಿಲ್ಲ, ಭಾಳ ಎಕ್ಸ್ಪೆನ್ಸಿವ್ ಆಗಿತ್ತು. ಸೊ ಎಲ್ಲೆಲ್ಲಿ ಜಾಪನೀಸ್ ಹೋಟ್ಲ್ ಕಾಣ್ತದೆ ಅಲ್ಲಿ ಹೋಗ್ಬಿಡ್ತಿದ್ದೆ. ಸುಶಿ ಎಲ್ಲ ತಿಂತಿದ್ರಾ? ಎಲ್ಲದು. ಆಮೇಲೆ ಇಷ್ಟ ಆಗ್ತಿತ್ತ? ಅಂದರೆ ಸುಶಿ ಅಂದರೆ ತಿಂದಿದ್ದೀನಿ ಕಮ್ಮಿ, ಆದರೆ ಅದು ಉಪ್ಪು ಖಾರ ಏನಿರಲ್ಲ. ಅಂದ್ರೆ ಹಸಿದಲ್ವಾ ಸೆನ್ಸೆ ಎಲ್ಲಾನು? ಹೌದೌದು, ಎಲ್ಲ ಹಸಿದ. ಹೌದೌದು, ಎಲ್ಲ ಹಸಿದ. ಬಟ್ ಎಲ್ಲ ಟ್ರೈ ಮಾಡಿದ್ದು, ಜಾಸ್ತಿ ಟ್ರೈ ಮಾಡಿದ್ದು ಈ ಸುಕಿಯಾಕಿ, ಟೆಂಪುರ ಮತ್ತು ಇದಿದೆ ನೋಡಿ, ಇದು ಬೀಫ್ ಬಿಟ್ಟು, ಇದು ಬಿಟ್ಟು ಓಕೆ ಓಕೆ. ಚೆನ್ನಾಗಿರುತ್ತೆ. ಹೈ. ರೆಮೋನ್, ಲೆಮನ್, ನಿಮ್ಮೆಣ್. ಎಸ್. ಇಕೆಬಾನ, ಎಸ್. ಫ್ಲವರ್ ಅರೇಂಜ್ಮೆಂಟ್. ನೋಡಿದ್ರಾ ಮೊಮಿಜಿ. ಇಕೆಬನ? ಅದೊಂದು ಹಾ ಸೆನ್ಸೆ. ಆಟ ನೋಡಿದ್ರಾ? ಓಕೆ ಓಕೆ. ಹೈ. ಮೊಮಿಜಿ, ಮೊಮಿಜಿ. ರೆಡ್ ಲೀವ್ಸ್. ಅದೇ ಗೂಗಲ್ ಮಾಡಿದ್ರೆ ಬರುತ್ತೆ. ಅದೊಂದು ಮರದಲ್ಲಿ ಆಟೋಮನ್ ಸೀಸನ್ ನೋಡಿದ್ದೀರ ಅನ್ಸುತ್ತೆ. ಹಾ ಸೆನ್ಸೆ. ಎಲೆ ಬೀಳ್ಬೇಕಾದ್ರೆ ಕೆಂಪ್ ಕಲರ್ ಆಗಿ ಇರುತ್ತೆ, ಚೂಪ್ ಚೂಪಾಗಿರುತ್ತೆ ತುದಿನಲ್ಲಿ. ಹೌದೌದು, ಚೆನ್ನಾಗಿರುತ್ತೆ ಅದೊಂದು ವಿಜುವಲ್. ಎಸ್, ಅದೇ. ಹೈ. ದೊಚಿರಾ, ವಿಚ್ ಒನ್? ಎರಡರಲ್ಲಿ ಯಾವುದು? ದೊಚ್ಚಿರ ರೇಸ್ಕ. ದೊಚಿರಾಮೋ, ಬೋತ್, ಎರಡೂನು. ಎರಡು ಕೂಡ. ಅದೇ ಇದು ಕೇಳ್ಬೇಕಾರೆ ಯಾವ್ದು ಬೇಕು ನಿಮಗೆ ಅಂತ. ಎರಡು ಬೇಕು. ದೊಚ್ಚಿರಮೋ ಇದು. ಇಚಿಬಾನ್, ದ ಮೋಸ್ಟ್, ನಂಬರ್ ಒನ್ ಮೋಸ್ಟ್ ಯಾವ್ದಾರ. ನಂಬರ್. ಜುತ್ತೋ, ಬೈ ಫಾರ್, ದೂರದಿಂದ. ಹಜಿಮೆ. ಜುತ್ತೋ ಅಂದರೆ ಯಾವಾಗಲೂ ಅಂತ ಅದು. ಅವರು ಬೈ ಫಾರ್ ಅಂದರೆ ಅದೇ ಏನು ಅದು ಹೆಂಗೆ ಹೇಳ್ತಾರೆ ಗೊತ್ತಾ ಇಂಗ್ಲೀಷಲ್ಲಿ? ಬೈ ಫಾರ್ ಯು ಆರ್ ದ ಬೆಸ್ಟ್ ಅಂತ. ಅಂದರೆ ಇಲ್ಲಿ ತನಕ ಭಾಳ ಜನ ನೋಡಿದ್ದೀನಿ ಈ ಟೀಚಿಂಗ್ ಮಾಡೋದು ಜಾಪನೀಸಲ್ಲಿ. ಸೊ ನೀವೇ ಭಾಳ ಬೆಸ್ಟು ಅಂತ ಹೊಗಳೋದು ಇದು ಬೈ ಫಾರ್.
ಸೆನ್ಸೆ ಸೋಫಾರ್ ಆಗುತ್ತಲ್ವಾ ಬೈ ಫಾರ್ಗಿಂತ? ಅಂದ್ರೆ ಸೋಫಾರ್ ಇಲ್ಲಿ ಸೋಫಾರ್ ತನಕ. ಹೇಳ್ಬೋದು, ಸೋಫಾರ್ ಹಾ. ಹೇಳ್ಬೋದು, ಸೋಫಾರ್ ಹೇಳ್ಬೋದು, ಬೈ ಫಾರ್ ಹೇಳ್ಬೋದು. ಬಟ್ ಅದೇ ಒಂದು ಅದೇ ಅಂದ್ರೆ ಈಗ ಇಲ್ಲಿವರೆಗೂ ಇಲ್ಲಿವರೆಗೂ ಅಂತ. ಇಲ್ಲಿವರೆಗೂ ಯಾವಾಗ್ಲೂ. ಹ್ಮ್ ಸುತ್ತು. ಎಸ್ ಸುತ್ತು. ಅದೇ ಹಜಿಮೆತೆ. ಇದು ಅದೇ ಇದೇನು ಹಜ್ ಗೊತ್ತಾ ಇದು ಇದು ಅಡ್ವರ್ಬ್ ಇದು. ಸೊ ಇದಕ್ಕೆ ನೀವು ಜುತ್ತೋ ಸುಖಿದೆಸ್, ನನಗೆ ನೀವು ಯಾವಾಗಲೂ ಇಷ್ಟ ಆ ಥರ. ಅದು ಸೆಂಟೆನ್ಸಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ, ಬರೀ ಜುತ್ತೋ ಅಂತ ನೆನ್ಪಿಟ್ಕೊಂಡ್ರೆ ನೆನಪಿರಲ್ಲ, ಸೆಂಟೆನ್ಸಲ್ಲಿ ನೆನ್ಪಿಟ್ಕೊಂಡ್ರೆ ಗೊತ್ತಾಗುತ್ತೆ. ಹೈ ನೋಡೋಣ ಸೆಂಟೆನ್ಸ್ ಯಾವುದು ಅಂತ. ಹಜಿಮೆತೆ ಎಸ್ ಮೊದಲನೇ ಸಲ, ಫಾರ್ ದ ಫಸ್ಟ್ ಟೈಮ್. ಎಸ್ ಹಜಿಮೆತೆ ತವೆ ಮಸ್ತ, ಫಸ್ಟ್ ಟೈಮ್ ತಿಂದೆ. ಎಸ್ ಓಕೆ. ಪದಗಳು ಎಲ್ಲ ಥರ ಪದಗಳು ಇದೆ. ವರ್ಬ್ ಇಲ್ಲಲ್ಲ, ಎಸ್ ವರ್ಬ್ ಕೊಟ್ಟಿಲ್ಲ, ಆದರೂ ಇಲ್ಲಿವರೆಗೂ ಬಂದಿರೋ ವರ್ಬನ್ನ ಬಳಸ್ಬೋದು ಅನಿಸುತ್ತೆ ಈ ಚಾಪ್ಟ್ರಲ್ಲಿ. ಎಸ್ ಓಕೆ ನೋಡ್ತಾ ಹೋಗೋಣ ಬನ್ನಿ. ಯಾರು ಹೋಗ್ತೀರಾ? ಕಲೆ ಸರ್. ಓಕೆ ರಘು ಸರ್. ಸರಿ ಇದ್ದೀರಾ? ಓಕೆ ಹಾಯ್. ಕಿನೋವಾ ಆಮೆ ಡೆಸ್ ಕಾ? ಆಮೆ ಡೆಸ್. ನಿಧಾನ. ಆಮೆ ಡೆಸ್ ಆಮೆ ಡೆಸ್. ಕಿನೋವಾ ಆಮೆ ಡೆಸ್. ಅಮೆದೆಸ್ಟ. ಅದೇ ನಾನಿದು ಗ್ರಾಮರ್ ಎಕ್ಸ್ಪ್ಲೇನ್ ಮಾಡಿದೆ ಸ್ಟಾರ್ಟಿಂಗು, ನೀವು ಇರಲಿಲ್ಲ. ಸೊ ಏನಪ್ಪ ಅಂದರೆ ಇದು ಈಗ ನೋಡಿ, ಕ್ಯೋವಾ ಅಮೆದೆಸ್, ಇವತ್ತು ಮಳೆ ಇದೆ, ಅದನ್ನು ನೀವು ಪಾಸ್ಟಲ್ಲಿ ಹೇಳಬೇಕು. ಡೆಸ್ ಇದ್ದಿದ್ದು ದೆಸ್ಟ್ ಆಗುತ್ತೆ ಅಷ್ಟೇ. ಸೊ ನಿನ್ನೆ ಮಳೆ ಇತ್ತು, ಇದು ನೆಕ್ಸ್ಟ್. ಕಿನೋವಾ ಸಾಮು. ಓಕೆ ಸಾಮು ಸಮುಕತ್ತ ಡೆಸ್. ಎಸ್ ಕಿನೋವಾ ಸಮುಕತ್ತ ಡೆಸ್. ಸಮುಕತ್ತ ಅಂದರೆ ವೊಕ್ಯಾಬುಲರಿ ನೋಡಿಲ್ಲ ಸರ್. ಓಕೆ ಇದು ಸಮುಯಿದೆಸ್ ಅಂದರೆ ಚಳಿ ಅಂತ. ಚಳಿ. ಇದು ಈಗ ಮೇಲಿನ ಥರ ಮೇಲಿನ ಸೆಂಟೆನ್ಸ್ ಥರನೇ ಏನು ಪಾಸ್ಟಲ್ಲಿ ಹೇಳಬೇಕು, ಆದರೆ ಇದು ಈ ಅಡ್ಜೆಕ್ಟಿವ್ನ ಪಾಸ್ಟ್ ಟೆನ್ಸಲ್ಲಿ ಮಾಡಬೇಕಂದ್ರೆ ಈ ತೆಗಿಬೇಕು, ಕತ್ತ ಹಾಕಬೇಕು. ಕಿನೋವಾ ಸಮುಕತ್ತ ಡೆಸ್. ನಿನ್ನೆ ಚಳಿ ಇತ್ತು. ಎಸ್ ಓಕೆ ನೆಕ್ಸ್ಟ್ ರಘು ಸರ್. ಒಕೈದೋವಾ ಟೋಕಿಯೋರಿ. ಟೋಕಿಯೋ ತೋನಾ ಇದು ನಿಧಾನಕ್ಕೆ ಓದಿ ಒಂದೊಂದೇ ಕೀ. ಸಾರಿ ಇಲ್ಲಿ ನಿಧಾನಕ್ಕೆ ಓದಿ. ಕ್ಯೋಶೋ. ಸಾರಿ ಕ್ಯೋಶೋ. ಕ್ಯೋ ಅಲ್ಲ, ಕ್ಯೂ ಯು ಸೌಂಡ್. ಕ್ಯೂ ಕ್ಯೂಶೋ. ಕ್ಯೂಶು. ಕ್ಯೂಶೋ. ಕ್ಯೂಶು. ಕ್ಯೂಶು. ಎಸ್ ಕ್ಯೂಶು ಯೋರಿ. ಕ್ಯೂಶು ಯೋರಿ. ಓಕಿದೆಸ್. ಓಕೆ ಈಗ ನೋಡಿ, ಈ ಸೆಂಟೆನ್ಸ್ ಅರ್ಥ ಮಾಡ್ಕೊಬೇಕಂದ್ರೆ ಇದು ಬಿಡಿ, ಇದು ಬೇಡ, ಬರೀ ಇದು ಬಿಟ್ಟು ಓದಿ ನೋಡೋಣ. ಒಕೊಯ್ದೋವಾ ಒಕಿದೆಸ್. ಅರ್ಥ ಒಕೊಯ್ಡೋ ದೊಡ್ಡದು. ದೊಡ್ಡದು. ಈಗ ನಾವು ಕಂಪೇರ್ ಮಾಡಿ ಹೇಳಬೇಕು, ಇದಕ್ಕಿಂತ. ಇದಕ್ಕಿಂತ ಅಷ್ಟೇ. ಇದೇನಿದು? ಕ್ಯೂಶೋಗಿಂತ ಒಕೊಯ್ಡೋ ದೊಡ್ಡದು. ಎಸ್. ಸೊ ಅದು ಗೊತ್ತಲ್ಲ, ಇದು ಕ್ಯೂಶೋ ಒಂದು ಸ್ಟೇಟ್, ಇದು ಜಪಾನಲ್ಲಿ ಮೇಲ್ಗಡೆ ಬರುತ್ತೆ. ಅಲ್ಲ ಮೇಲ್ಗಡೆ ಅಲ್ಲ, ಮಧ್ಯ ಅನಿಸುತ್ತೆ, ಜಪಾನ್ ಮಧ್ಯ ಅನಿಸುತ್ತೆ, ಇದೊಂದು ಸ್ಟೇಟು. ಸೊ ಅದೇ 2 ಸ್ಟೇಟನ್ನು ಕಂಪೇರ್ ಮಾಡ್ತಿದ್ದಾರೆ. ಹೊಕ್ಕಾಯ್ದು ಈ ಸ್ಟೇಟ್ಗಿಂತ ದೊಡ್ಡದಂತೆ ಅಷ್ಟೇ. ಸೊ ಬಣ್ಣಿಸಿ ಹೇಳ್ತಾ ಇದ್ದೀವಿ. ಹೊಕ್ಕಾಯ್ದೋವಾ ಕ್ಯೂಶು ಯೋರಿ ಓಕಿದೆಸ್. ಓಕೆನಾ? ಈಗ 4ನೇ ಓದಿ. ಓಕೆ ಇದು ಬಿಟ್ಟು ಓದಿ, ಇದು ಓದಬೇಡಿ. ವತಾಶಿವ. ಆಮೇಲೆ ಇದು ಬೇಡ, ಇದು ಓದ್ಬೇಕು ಬೇಡ, ಇದು ಬಿಟ್ಟು ಓದಿ. ವತಾಶಿವ ನತ್ಸುಗ ಸುಖಿದೆಸ್. ಇದು ನೆನಪಾಯ್ತಾ? 7ನೇ ಚಾಪ್ಟರ್ ಓದಿದ್ವಿ. ಸುಖಿದೆಸ್ ಅಂದ್ರೆ ಇಷ್ಟ ಅಲ್ವಾ ಸೆನ್ಸ್? ಇಷ್ಟ. ನನಗೆ ಏನು ಇಷ್ಟ ಅಂತೆ? ನತ್ಸು. ವತಾಶಿವ ನತ್ಸುಗ ಸುಖಿದೆಸ್. ನನಗೆ ಸಮ್ಮರ್ ಇಷ್ಟ. ಈಗ ನೋಡಿ, ಸೀಸನ್ ಅಂತಿದ್ದಂಗೆ ಭಾಳಷ್ಟು ಇದಾವಲ್ವ, 4 ಸೀಸನ್ ಇದೆ.
ಅದರಲ್ಲಿ ನಂಬರ್ 1 ಇದಿಷ್ಟ ಅಂತೆ, ಅದೇ ನಂಬರ್ 1. ನತ್ಸುಗ ಇಚಿಬಾನ್ ಸುಕಿದೆಸ್, ಸಮ್ಮರು ನಂಬರ್ 1 ಇಷ್ಟ ಅಂತ. ಓಕೆ. ಅದು ಹೆಂಗೆ ಹೇಳ್ತಾ ಇದ್ದೀವಿ, ಈ ವರ್ಷದಲ್ಲಿ 4 ಸೀಸನ್ ಬರುತ್ತೆ. ಸೊ ಒಂದು ವರ್ಷದಲ್ಲಿ ಸಮ್ಮರು ನಂಬರ್ 1 ಇಷ್ಟ ಅಂತ. ಎರಡು ಆ್ಯಡ್ ಮಾಡಿದ್ದಾರೆ ಇದರಲ್ಲಿ, ಈ ಚಾಪ್ಟ್ರಲ್ಲಿ 2 ಹೊಸ ಕಾನ್ಸೆಪ್ಟ್ ಆ್ಯಡ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ ಓದೋದಂಗೆ, ವತಾಶಿ ವ ಇಚಿನೆಂದೆ ನತ್ಸುಗ ಇಚಿಬಾನ್ ಸುಕಿದೆಸ್. ಎಸ್, ಓಕೆ. ನೆಕ್ಸ್ಟ್ ಹರ್ಷಿತಾ ಸರ್. Makes sense. ಕ್ಯೋಟೋ. ಕ್ಯೋಟೋ ವ ಶಿಜುಕಾ ದೇಶತಕ. ಹಾಂ, ಕ್ಯೋಟೋ ವ ಶಿಜುಕಾ ದೇಶತಕ. ಶಿಜುಕಾ ದೇಶತಕ, ಸ್ವಲ್ಪ ನಿಂಗೆ ಹೇಳಬೇಕು. ಶಿಜುಕಾ ದೇಶತಕ. ಶಿಜುಕಾ ದೇಶತಕ. ಹಾಂ, ಇಯೆ ಶಿಜುಕಾ ಯಾ ಶಿಜುಕಾಯ ಅರಿಮಸೆನ್ ದೇಶತ. ಓಕೆ, ಇನ್ನೊಂದ್ಸಲಿ. ಶಿಜುಕಾ ಜಾ ಸಾರಿ, ಹಾ. ಶಿಜುಕಾ ಜಾ ಅರಿಮಸೆನ್ ದೇಶತ. ಹಾಂ, ಅರ್ಥ. ಅಂದ್ರೆ ಕ್ಯೋಟೋ ಶಿಜುಕಾ, ಕ್ಯೋಟೋ ಶಿಜುಕಾ ಸೊ ನಿಶಾಂತ, ಅಂದ್ರೆ ಕ್ವೈಟ್. ಕ್ವೈಟ. ಹಾಂ, ಕ್ವೈಟ್. ಕ್ವೈಟ. ಕ್ವೈಟ್ 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 ಇತ್ತ. ಇತ್ತ. ಹಾಂ, ಇಲ್ಲ, ಕ್ವೈಟ್ ಇರ್ಲಿಲ್ಲ. ಎಕ್ಸಾಕ್ಟ್ಲಿ, ಇರಲಿಲ್ಲ. ಇರ್ಲಿಲ್ಲ. ಜಾ ಅರಿಮಸೆನ್ ಅಲ್ಲ, ಪಾಸ್ಟಲ್ಲಿ ಹೇಳ್ಬೇಕಲ್ವಾ. ಜಾ ಅರಿಮಸೆನ್ ದೇಶತ. ಅರಿಮಸೆನ್ ದೇಶತ. ಅದೇ ಇಲ್ಲಿ ನೋಡಿದ್ವಲ್ಲ, ಎಲ್ಲಾಯಿತು. ಎಸ್, ಇಲ್ಲಿ ನೋಡಿದ್ವಿ ನೋಡಿ, ಪಾಸ್ಟ್ ಟೆನ್ಸಲ್ಲಿ. ಓಕೆನಾ? ಓಕೆ, ಸೆನ್ಸ್. ಎಸ್. ನೆಕ್ಸ್ಟ್ ಚಿತ್ರಸ. ರ್ಯೋಕೋ ವ ತನೋಶಿಕತಾ ದೆಸ್ ಕಾ? ಹೈ, ತೊತೆಮೊ ತನೋಶಿಕತಾ ದೆಸ್. ನೋಡಿ, ಇದು ನಿಂದು ತಪ್ಪಾಗ್ಬಿಡ್ತಿದ್ದು ಪ್ರೊನೌನ್ಸಿಯೇಷನ್. ರ್ಯೋಕೋ ವ. ಈಗ ಕೇಳಿದೆ ರೆಕೋ ಅನ್ನು, ನೀವು ರಿಯೋಕೋ ಅಂತ ಅಂದ್ಬಿಟ್ರಿ, ಇಲ್ಲಿ ಎಳೆದ್ಬಿಟ್ರಿ ದೀರ್ಘಾಕ್ಷರ. ಭಾಳ ತಪ್ಪು ಮಾಡ್ಕೊಂಡಿದ್ದೀವಿ ಈ ವರ್ಡು, ಭಾಳ ಅಬ್ಸರ್ವ್ ಮಾಡಿದ್ದೀವಿ ನಾನು. ರ್ಯೋಕೋ. ಹಾಂ, ರಿಯೋ ಕೋ, ರೆಕೋ, ರ್ಯೋಕೋ. ರಿಯೋಕೋ ಅಂತ ಅಂದ್ರಿ. ಎಸ್, ರೆಕೋ. ರ್ಯೋಕೋ. ರ್ಯೋಕೋ ವ ತನೋಶಿಕತಾ ದೆಸ್ ಕಾ? ಹಾಂ, ಹೈ, ತೊತೆಮೊ ತನೋಶಿಕತಾ ದೆಸ್. ಹಾಂ, ಟ್ರಿಪ್ಪು ಫನ್ ಆಗಿತ್ತ? ಹಾಂ, ಹೌದು, ತುಂಬಾ ಫನ್ ಆಗಿತ್ತು. ಸೂಪರ್, ಕರೆಕ್ಟಾಗಿ ಮಾತಾಡ್ತಾ. ಹಾಂ, ಕಲೆ ಸರ್. ತೆಂಕಿವ ಯೊಕತ್ತ ದೆಸ್ ಕಾ? ಹಾಂ, ವೆದರು ಚೆನ್ನಾಗಿದೆ. ಹಾಂ, ಚೆನ್ನಾಗಿತ್ತ ಪಾಸ್ಟಲ್ಲಿ. ಚೆನ್ನಾಗಿತ್ತ. ಹಾಂ, ಇಯೆ ಅಮರಿ ಯಕುನ ಕತ್ತದೆಸ್. ಎಸ್, ಯೋಕುನ ಕತ್ತದೆಸ್. ಇಲ್ಲ, ಸ್ವಲ್ಪ ಚೆನ್ನಾಗಿದ್ದಿಲ್ಲ. ಹಾಂ, ಅಷ್ಟೇನು ಚೆನ್ನಾಗಿದ್ದಿಲ್ಲ. ಹಾಂ, ಅಷ್ಟೇನು ಚೆನ್ನಾಗಿರಲಿಲ್ಲ. ಸೊ ಇದು ನೋಡಿ, ಇದು ಯೊಕತ್ತ ಎಲ್ಲಿಂದ ಬಂತಂದರೆ ಈ ದೆಸ್ಸಿಂದ ಬಂತು. ಈ ದೆಸ್. ಸೊ ಪ್ರೆಸೆಂಟಲ್ಲಿ ಕೇಳಬೇಕಂದ್ರೆ ಚೆನ್ನಾಗಿದೆಯಾ ಅಂತ. ಥ್ಯಾಂಕ್ ಯು. ಈ ದೆಸ್ ಕಾ? ಹೈ ಅಲ್ಲ ಸರ್, ಈ ಅಮರಿ ಯೊಕುನಾಯ್ ದೆಸ್. ಹಾಂ, ಬಟ್ ಇವ್ರು ಪಾಸ್ಟಲ್ಲಿ ಕೇಳ್ತಿರೋದಲ್ವಾ. ಸೊ ಈ ಹೋಗ್ಬಿಟ್ಟು ಕುನಕತ್ತ ಬಂತು, ಯೊಕುನಕತ್ತ ದೆಸ್. ಎಸ್, ರಘು ಸರ್.